ಅಮ್ಮ ಅಮ್ಮ ಉಮಾ ಇವಾಗ ಬಂದ ಬಾರಪ್ಪ ಕುತ್ಕೋ ಬಾ ಈ ಕಡೆ ಬರ್ರಿ ಕುತ್ಕೋ ಬರ್ರಿ ನೀರು ತಗೋ ಬರ್ತೀನಿ ಕಾಫಿ ಟೀ ಏನಾದ್ರು ಕಾಫಿ ಎಲ್ಲ ಏನು ಬೇಡ ಅದಕ್ಕೆ ನನಗೆ ಜ್ಯೂಸ್ ಮಾಡ್ಕೊಂಡ್ ಬಂದ್ಬಿಡಿ ಸರಿಮ್ಮ ಮಾಡ್ಕೊಂಡ್ ಬರ್ತೀನಿ ಈ ಕಡೆ ಬಂದು ಕುತ್ಕೋ ಬಾ ಅಮ್ಮ ಇಲ್ಲ ಅದಕ್ಕೆ ಆಗೋ ಈಗ ತಾನೇ ಸ್ನಾನಕ್ಕೆ ಹೋದ್ರು ಬರ್ತಾರೆ ಕುತ್ಕೋ ಸರಿ ಸರಿ ಬನ್ನಿ ಈ ಕಡೆ ಕುತ್ಕೋ ಬನ್ನಿ ಟೀ ಕಾಫಿ ಏನಾದ್ರು ಮಾಡ್ಕೊಬರ್ಲಾ ಟೀ ಕಾಫಿ ಬೇಡ ಅದಕ್ಕೆ ಬಿಸಿಲಲ್ವಾ ಟೀ ಕಾಫಿ ಕುಡಿಯೋಕ್ಕಾಗಲ್ಲ ಜ್ಯೂಸ್ ಏನಾದ್ರು ಮಾಡ್ಕೊಂಡ್ ಬನ್ನಿ ಸರಿ ಗಾಡಿ ತೊಗೊಂಡು 2 ವರ್ಷ ಆಯಿತು ನೋಡು ಹೆಂಗೆ ಇಟ್ಕೊಂಡಿದ್ದೀನಿ. ದಿನಾ ವರ್ಷ ಹಿಂಗೆ ಕ್ಲೀನಾಗಿ ಇಟ್ಕೊಂಡ್ರೆ ಕ್ಲೀನಾಗಿರುತ್ತೆ, ಹೊಸ ಗಾಡಿ ಥರನೇ ಇರುತ್ತೆ. ಇಲ್ಲ ಅಂದರೆ ಎಲ್ಲ ಗಲೀಜಾದರೆ ಹಂಗೆ ಬಿಟ್ಟರೆ ನಾವು ಎಲ್ಲ ಹಳೆ ಆಗುತ್ತೆ, ಗಾಡಿ ಎಲ್ಲ ರಿಪೇರಿ ಬಂದ್ಬಿಡುತ್ತೆ. ಮೊದಲು ತೊಗೊಂಡಿರೋ ಗಾಡಿ ಇದು ನನ್ನ ಫೇವ್ರೇಟು. ನನಗೆ ಎಷ್ಟು ಇಷ್ಟ ಗೊತ್ತಾ ಈ ಗಾಡಿ ಅಂದರೆ. ಆಗೆಲ್ಲ ನನ್ನ ಹತ್ರ ಗಾಡಿನೇ ಇರ್ತಿರ್ಲಿಲ್ಲ, ಸೈಕಲಲ್ಲಿ ಓಡಾಡ್ತಿದ್ದೆ, ಎಲ್ಲ ನಗಿತಿದ್ರು ರೇಗಿಸ್ಕೊಂಡು. ಹಂಗೆ ಮಾಡಿ ಸ್ವಲ್ಪ ಕಾಸು ಕೂಡಿಟ್ಟು ತೊಗೊಂಡಿದ್ದು ಗಾಡಿ ಇದು. ನಾವು ಫೇವ್ರೇಟ್ ಅಂದರೆ ಫೇವ್ರೇಟ್. ನಾನೇನೇ ಮಾಡಬೇಕು ನಿನಗೆ? ನಾನೇನು ಮನೆ ಕೆಲಸ ಮಾಡೋಕ್ಕಾಗುತ್ತಾ? ಪಾತ್ರೆ ತೊಳೆಯೋಕ್ಕಾಗುತ್ತಾ? ಬಟ್ಟೆ ಒಗೆಯೋಕ್ಕಾಗುತ್ತಾ? ಅಡುಗೆ ಮಾಡೋಕ್ಕಾಗುತ್ತಾ? ಹೇಳು. ನಾನು ಗಾಡಿ ದಿನ ಯಾವಾಗಲೂ ಒರೆಸೋದೇ ತಾನೆ, ಒರೆಸ್ಬಿಟ್ಟು ಹಂಗೆ ಹೋಗೋಣ ತೋಟದ ಕಡೆ ಅಂದ್ಕೊಂಡ್ರೆ ಅಷ್ಟು ಬೇಗ ಬಂದಿದೆಯಾ? ಏನು ಇವಾಗ ನಿಂದು? ಹೋಟ್ಲಲ್ಲಿ ಮನೇಲಿ ಇರೋದು ಮಾಡೋ ಹೋಗು. ಯಾವಾಗಲೂ ಹೋಟ್ಲು ಅಂದ್ಕೊಂಡು ನೀನೇ ಅವನ್ನ ಹಾಳು ಮಾಡಿ ಇರ್ತಾ ಇರೋದು ನಿನ್ನಿಂದಾನೆ. ಇರೋದನ್ನ ಮಾಡಕ್ಕೆ ಹೋಗು. ಹೋಟ್ಲು ಅಂದ್ಕೊಂಡು ಯಾವಾಗಲೂ ಎಲ್ಲಿ ಬರುತ್ತೆ ದುಡ್ಡು? ನಿಂತ್ಕೊಳ್ಳೆ, ಹೇಳ್ತಾ ಇದ್ರು ನೋಡು ಹೋಗ್ತಿರೋದು ಒಳಗಡೆ. ಎಲ್ಲ ನನ್ನ ಕರ್ಮ ಅಲ್ಲ. ಮನೇಲಿರೋದು ಮಾಡೋಣ, ಗಂಡನಿಗೆ ಸ್ವಲ್ಪ ಉಳಿತಾಯ ಮಾಡಿ ಕೊಡೋಣ, ಅಲ್ಪ ಸ್ವಲ್ಪ ಹೆಲ್ಪ್ ಮಾಡೋಣ, ಏನೂ ಇಲ್ಲ. ಮಗನ ನೆಪ ಇಟ್ಕೊಂಡು ಇವಳು ತಿನ್ನೋದು ಅಷ್ಟೇ. ಉದ್ಧಾರ ಹಿಂಗೆ ಮಾಡಿದ್ರೆ ಉದ್ಧಾರ. ನನ್ನಂತೂ ಮುಣಗಿಸ್ಬಿಡ್ತಾಳೆ ಇವಳು, ನನ್ನ ಉದ್ಧಾರ ಆಗಕ್ಕೆ ಬಿಡಲ್ಲ. ಈಗಲೇ ಕಾಸಿಲ್ಲ ಅಂತ ಹೇಳ್ತಿದ್ದೀನಿ. ಅವಳಿಗೆ ಮನೇಲಿ ಮಾಡಿದ್ರೆ ಕಷ್ಟ ಅವಳಿಗೆ. ಯಾವುದು ಇಲ್ಲ, ಹೋಗು. ಸುಮ್ಮನೆ ನನ್ನ ಕೋಪ ಬರ್ಸ್ಬೇಡ. ಸುಮ್ಮನೆ ಕೋಪ ಬರ್ಸ್ಬಿಡು. ಹೋಗೋ ಬೆಳಗ್ಗೆ ಟೆನ್ಷನ್ ಇಕ್ತಾಳೆ. ನಿಮ್ಮ ಅಮ್ಮನ ಮದುವೆ ಆಗೋ ಬದಲು ಯಾರನ್ನ ಆದಿ ಬೀದಿಲಿ ಹೋಗೋರು ಮದುವೆ ಆಗಿಬಿಟ್ಟಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತೈತೆ. ನಿಮ್ಮ ಅಮ್ಮನ ಮದುವೆ ಆಗಿ ನನ್ನ ನೆಮ್ಮದಿನೇ ಹಾಳಾಗೋಯ್ತು. ಅಯ್ಯೋ, ಇವನೋಗಿ ನನ್ನ ಪರ ಮಾತಾಡ್ತಾನೆ ಅಂದ್ಕೊಂಡು ಇವ್ನಿಗೆ ಹೇಳಿದ್ನಲ್ಲ, ನಂದೇ ತಪ್ಪು. ಏನು ಮಾಡೋದು ಹೇಳು ಈಗ? ಇವಾಗೇನಾದ್ರು ಇವ್ನು ಕೇಳೋದು ತಂದಿಲ್ಲ ಅಂದರೆ ಹೋಗಿ ಹೇಳ್ತಾನೆ. ಇನ್ನು ಅವಳು ಅಷ್ಟೇ, ನಾನು ಬಿಡಲ್ಲ, ನನ್ನಂತೂ ಸುಮ್ಮನೆ ಇಡಲ್ಲ. ಇವನು ಹೋಗಿ ಹೇಳಿದ್ರೆ ಏನು ಮಾಡೋದು ಎಲ್ಲ. ಅದು ನಾನು ಹಂಗಲ್ಲರೂ ಹೇಳಿದ್ದು, ನೀನೇನೇನೋ ಕೇಳಿಸ್ಕೊತೀಯ. ನಾನು ಹಂಗಲ್ಲ ಹೇಳಿದ್ದು, ನಿಮ್ಮ ಅಮ್ಮನಂತ ಹೆಂಡತಿ ಸಿಕ್ಕೋಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದ್ದು. ನೀನು ಸರಿಯಾಗಿ ಕೇಳಿಸ್ಕೊಳೋದೇನೇನೋ ಹೇಳ್ತೀಯ. ನಂಬಿಟ್ಟೆ ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಪ್ಪ ನೀನು ಹೇಳಿದ್ದು. ನನಗೆ ಗೊತ್ತಿಲ್ಲ, ನಾನು ಲೆಕ್ಕಿಸ್ಬೇಕೇ ಬೇಕು. ಇಲ್ಲ ಅಂದರೆ ಅಮ್ಮನಿಗೆ ಹೇಳ್ಬಿಡ್ತೀನಿ ಅಷ್ಟೇ. ಆಮೇಲೆ ಇವತ್ತು ಸಂಜೆ ನಿಮಗೆ ಈಗಲೇ ತಲೆ ಬರಂಗೈತಪ್ಪ. ಇವನೋಗಿ ಹೇಳಿ ಅವಳ ಕೈಲಿ ಬಿಸಿ ಬಿಸಿ ಕಜ್ಜಾಯ ತಿನ್ನೋ ಬದಲು ಇರೋ ಕಸಲು ತಂದು ಕೊಟ್ಬಿಡ್ದೆ ಒಳ್ಳೇದು. ನೀನೋಗಿ ರೆಡಿಯಾಗಿ ಹೋಗು, ತಗೊಬಂದು ಕೊಡ್ತೀನಿ, ಹೋಗು. ಅಪ್ಪ ಇವತ್ತು ನನ್ನ ಲೆಗ್ ಪೀಸ್ ತಂದು ಕೊಡುತ್ತೆ. ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ಕೊಂಡು ತಿಂತೀನಿ ಇವತ್ತು. ಮಗುನ ಹೇಳು. ಮಗು ಅಲ್ಲ ಇವನು, ಪಿಶಾಚಿ. ಮಗುನ ಎತ್ತಂದರೆ ಪಿಶಾಚಿನ ಎತ್ತವಳು ಅವಳು. ಏನಾರ ಒಂದು ಸಣ್ಣ ವಿಷಯ ಹೇಳಕ್ಕಿಲ್ಲ, ಹಂಗೆ ಹೋಗ್ತಾನೆ ಅವ್ರ ಅಮ್ಮನಿಗೆ ಹೇಳೋಕ್ಕೆ. ಏನು ಮಾಡೋದೆಲ್ಲ ನಾನು ಹಣೆ ಬರ. ಅಮ್ಮ ನೀನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಮ್ಮ. ಮನೇಲಿ ನಾನು ಒಬ್ಬಳೇ ಇಲ್ಲಿ. ಅಪ್ಪ ಅಂತೂ ಯಾವಾಗಲೂ ಡ್ಯೂಟಿ ಅಂದ್ಕೊಂಡೇ ಇರುತ್ತೆ. ಆದರೂ ಅಪ್ಪನ ಮೇಲೆ ನಾನು ಹಿಂಗೆಲ್ಲ ಮಾತಾಡೋಂಗಿಲ್ಲ. ಅಪ್ಪ ನಾನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೆ. ನೀನಿಲ್ಲ ಅಂದಾಗಿಂದ ಅಪ್ಪ ನನ್ನ ತುಂಬಾ ಚೆನ್ನಾಗಿ ರಾಣಿ ಥರ ನೋಡ್ಕೊತಿದ್ದೆ. ಆದರೆ ನನಗೊಂದೇ ಒಂದು ಬೇಜಾರು,
ಅಪ್ಪ ಯಾವಾಗಲೂ ನನ್ನ ಜೊತೆಲಿ ಇರಲ್ವಲ್ಲ, ಕೆಲಸದಲ್ಲಿರ್ತಾರೆ ಅಂತ. ನೀನು ಇಲ್ಲ, ಅಪ್ಪನೂ ಜೊತೆಲಿಲ್ಲ ಅಂದರೆ ನನಗೆ ಎಷ್ಟು ಬೇಜಾರಾಗುತ್ತೆ ಅಮ್ಮ. ನೀನಿದ್ದಿದ್ರೆ ಈಗ ಎಷ್ಟು ಚೆನ್ನಾಗಿರ್ತಿತ್ತು. ಯಾಕಮ್ಮ ನಾನು ಬಿಟ್ಬಿಟ್ಟು ಹೋದೆ ನೀನು? ನನ್ನ ಅಪ್ಪನ ಬಿಟ್ಬಿಟ್ಟು ಯಾಕೆ ಹೋದೆ ನೀನು ಅಮ್ಮ? ನಮ್ಮ ಫ್ರೆಂಡ್ಸ್ಗಳೆಲ್ಲ ಕಾಲೇಜಿಗೆ ಕರ್ಕೊಂಡು ಬರ್ತಾರೆ, ಅವ್ರ ಅಪ್ಪ ಅವರ ಅಮ್ಮನೆಲ್ಲ. ನಾನು ಯಾವಾಗಲೂ ಅಪ್ಪನ ಮಾತ್ರ. ನೀನಿದ್ದಿದ್ರೆ ನಿನ್ನೂ ನಾನು ಕರ್ಕೊಂಡು ಹೋಗ್ಬೋದಿತ್ತು. ನಮ್ಮ ಫ್ರೆಂಡ್ಗಳು ಕರ್ಕೊಬರತ್ರ ನಾನು ಕರ್ಕೊಂಡು ಹೋಗ್ತಿದ್ದೆ ಅಮ್ಮ. ಏನು ಮಾಡಲಿ, ಈಗ ನನಗೆ ಅಪ್ಪ ಅಮ್ಮ ಎಲ್ಲ ಅಪ್ಪನೇ ಆಗ್ಬಿಟ್ಟಿದೆ. ಗೊಂಬೆ 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 ಎಲ್ಲಮ್ಮ ಇದೆಯಾ ಗೊಂಬೆ? ಅಪ್ಪ ಬಂದಂಗಿದೆ. ಅಪ್ಪ ಇಷ್ಟೊತ್ತಿಗೆಲ್ಲ ಬರಲ್ವಲ್ಲ? ಅಪ್ಪನೇ ಅಪ್ಪ ಬರಕ್ಕೆ ಮುಂಚೆ ಕಣ್ಣು ಒರೆಸ್ಕೊಂಡು, ಇಲ್ಲಾಂದ್ರೆ ಅಪ್ಪನೂ ಬೇಜಾರಾಗುತ್ತೆ. ಅಪ್ಪ ನಾನಿಲ್ಲಿ ಹಿಂದೆಗಡೆ ಗಾರ್ಡನಲ್ಲಿ ಕೂತಿದ್ದೀನಿ ಅಪ್ಪ. ಹಾಂ ಬಂದೆ. ಯಾಕಮ್ಮ ಮಗಳೇ, ಒಳಗಡೆ ಸೋಫಾ ಸೆಟ್ ಎಲ್ಲ ಇತ್ತು, ಅದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಟಿವಿ ನೋಡ್ಕೊಂಡಿರೋದಲ್ವಾ? ಇಲ್ಲಿ ಬಂದು ಕೂತಿದ್ಯಲ್ಲ ಒಬ್ಳೆ ಹಿಂಗೆ? ಅದು ಒಳಗಡೆ ತುಂಬಾನೇ ಬೋರ್ ಆಗ್ತಿತ್ತಪ್ಪ, ಅದಕ್ಕೆ ಹೊರಗಡೆ ಬಂದು ಕೂತ್ಕೊಂಡೆ. ನಾನು ಒಬ್ಳೆ ಎಷ್ಟೊತ್ತಂತ ಟಿವಿ ನೋಡೋದು. ಕಾಲೇಜ್ ಹತ್ರ ಇದ್ದಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಿದ್ರು. ಈಗ ಯಾರೂ ಇಲ್ಲ, ರಜಾ ಇದೆಯಲ್ಲ, ಅದಕ್ಕೆ ಸರಿ ಅಂದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡೆಪ್ಪ, ಸುಮ್ಮನೆ ಹಂಗೆ ಗಿಡಗಳೆಲ್ಲ ನೋಡ್ಕೊಂಡು. ನಾನಿವತ್ತು ಬೇಗನೆ ಬಂದೆ, ಒಬ್ಳೆ ಇರ್ತೀಯ ಅಂದ್ಬಿಟ್ಟು ಬೇಗನೆ ಬಂದೆ. ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ, ನೀನು ರೆಡಿ ಆಗಿಬಿಡಮ್ಮ, ಹೊರಗಡೆ ಕರ್ಕೊಂಡು ಹೋಗ್ತೀನಿ. ನೀನು ನೆನ್ನೆಲ್ಲ ಕೇಳ್ತಿದ್ದಲ್ಲ ಪಿಜ್ಜಾ ಬೇಕು ಅಂತ, ಅಲ್ಲೇ ಹೊರಗಡೆ ಹೋಗಿ ಹಂಗೆ ತಿನ್ಕೊಂಡು ಬರೋಣ ನಡಿ. ಹಾಂ ಅಪ್ಪ ನೀನು ಹಂಗೆ ಹೇಳ್ತಿರೋದು? ನೀನು ಪಿಜ್ಜಾ ತಿಂತೀನಪ್ಪ? ನನಗೆ ನಾನು ಏನಾದರೂ ಕೇಳಿದ್ರೆ ನೀವು ಬೈತಿದ್ರಿ, ಅದೆಲ್ಲ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಿದ್ರಿ. ಇವಾಗ ನೀವೇ ಹೇಳ್ತಿದ್ದೀರೇನಪ್ಪ? ಒಂದಿನ ತಂದರೆ ಏನಾಗಲ್ಲ ಬಿಡು, ಪರವಾಗಿಲ್ಲ. ಹೋಗೋಣ, ಇಬ್ರು ಹೋಗೋಣ ಆಯ್ತಾ? ಹೋಗು, ರೆಡಿಯಾಗಿ ಹೋಗಮ್ಮ.